ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ರೈಸ್ ಅಪ್ಪೆ ಅಥವಾ ಪಡ್ಡು ಹೇಗೆ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನಾನು 3 ಕಪ್ ಇಡ್ಲಿ ರೈಸ್, 1 ಕಪ್ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಹಾಗೇನೆ 1 ಟೀ ಸ್ಪೂನ್ ಅಷ್ಟು ಮೆಂತೆ, 1 ಕಪ್ ತೆಂಗಿನಕಾಯಿ ತುರಿ, ಅರ್ಧ ಕಪ್ ಅವಲಕ್ಕಿ ತಗೊಂಡಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೂ 4 ಏಲಕ್ಕಿ. ಇದು ನಾವು ಉದ್ದಿನ ಬೇಳೆ ಹಾಗೇನೆ ಇಡ್ಲಿ ರೈಸ್ ಅನ್ನು ಚಂದ ಮಾಡಿ ತೊಳೆದು 4 ರಿಂದ 6 ಗಂಟೆ ತನಕ ಇದನ್ನು ನೆನೆ ಹಾಕಬೇಕು. ನಾನು ಆಲ್ರೆಡಿ ಇದನ್ನು ನೆನೆಸಿ ಇಟ್ಟಿದ್ದೇನೆ. ಸೊ 4 ರಿಂದ 5 ಗಂಟೆ ಇದು ಆಯಿತು, ನೆನೆಯಿತು. ಈಗ ಇನ್ನು ಇದನ್ನು ಒಳ್ಳೇದು ಮಾಡಿ ಕಡೆದು ಇಡುವ, ಉಬ್ಬಲಿಕ್ಕೆ ಇಡುವ. ಈಗ ನೋಡಿ, ದಾಳನ್ನು ಉದ್ದಿನ ಬೇಳೆ ನಾನು ಸಪ್ರೇಟ್ ಆಗಿ ಕಡ್ದಿದ್ದೇನೆ. ಇದು ಕಡಿಯುವಾಗ ತುಂಬಾ ತೆಳು ಮಾಡೋದು ಬೇಡ, ಸ್ವಲ್ಪ ದಪ್ಪವಾಗಿ ಕಡಿಯುವ. ಮತ್ತೆ ನಾನು ಇದು ಅಕ್ಕಿ ಕಡಿಯುವಾಗ ಅದ್ರ ಜೊತೆಗೆ ನೆನೆಸಿಟ್ಟ ಈ ಅರ್ಧ ಕಪ್ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಹಾಗೇನೆ ಈ 1 ಕಪ್ ತೆಂಗಿನಕಾಯಿ ತುರಿಯಿಂದ ಅರ್ಧದಷ್ಟು ಕಡಿಲಿಕ್ಕೆ ಹಾಕ್ತಾ ಇದ್ದೇನೆ. ಅಕ್ಕಿಯೊಂದಿಗೆ ಇದನ್ನು ಕಡಿತಾ ಇದ್ದೇನೆ. ಇದು ಕೂಡ ನಾವು ಕಡಿಯುವಾಗ, ಅಕ್ಕಿ ಕೂಡ ಕಡಿಯುವಾಗ ತುಂಬಾ ತೆಳು ಮಾಡೋದು ಬೇಡ, ಸ್ವಲ್ಪ ದಪ್ಪ ಇಡುವ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಮತ್ತೆ ಉಳಿದ ತೆಂಗಿನಕಾಯಿ ತುರಿಯನ್ನು ಈ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ನಾವು ಚಂದ ಮಾಡಿ ಮಿಕ್ಸ್ ಮಾಡಬೇಕು, ಉಬ್ಬಲಿಕ್ಕೆ ಇಡಬೇಕು. ಆಗ ಕನ್ಸಿಸ್ಟೆನ್ಸಿ ಕೂಡ ನಾವು ಚೆಕ್ ಮಾಡುವ. ಒಂದು ವೇಳೆ ದಪ್ಪ ಇದ್ರೆ ಕಡಿದ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸಿ ಕನ್ಸಿಸ್ಟೆನ್ಸಿಯನ್ನು ನಾವು ಅಡ್ಜಸ್ಟ್ ಮಾಡಬೇಕು, ಥಿಕ್ನೆಸ್ ಅನ್ನು ಅಡ್ಜಸ್ಟ್ ಮಾಡಬೇಕು. ಈ ಹಿಟ್ಟು ಇಡ್ಲಿಗೆ ಅಥವಾ ನಾವು ದೋಸೆ ಮಾಡಲಿಕ್ಕೆ ನಾವು ಎಷ್ಟು ದಪ್ಪ ಇಡ್ತೇವೆ ಅಷ್ಟು ದಪ್ಪನೇ ಮಾಡಿ ಇಟ್ಟರೆ ಆಯಿತು. ಹಾಗೆಯೇ ಇದು ಉಬ್ಬಲಿಕ್ಕೆ 6 ರಿಂದ 8 ಗಂಟೆ ತಗೊಳ್ತದೆ. ಅದರಿಂದ ನಾನು ಇದನ್ನು ಸಂಜೆ ಕಡಿದಿಟ್ಟಿದ್ದೇನೆ, ಆವಾಗ ಇದು ಬೆಳಿಗ್ಗೆ ಮಾಡಲಿಕ್ಕೆ ಕರೆಕ್ಟ್ ಆಗ್ತದೆ. ಈಗ ನೋಡಿ, ಬೆಳಿಗ್ಗೆ ಇದು ಒಳ್ಳೆದು ಉಬ್ಬಿ ಬಂದಿದೆ ನೋಡಿ, ದಪ್ಪ ಆಗಿದೆ. ಹಾಗೂ ಒಂಥರ ಫ್ರಾತಿ ನೊರೆ ತರ ಕಾಣ್ತದೆ ನೋಡಿ, ದಪ್ಪ ಬಂದಿದೆ. ಇದನ್ನು ಜಸ್ಟ್ 1 ರೌಂಡ್ ನಾವು ತಿರುಗಿಸುವ, ಯಾಕೆಂದ್ರೆ ಮೇಲೆ ತುಂಬಾ ನೊರೆ ತರ ಇರ್ತದೆ. 1 ರೌಂಡ್ ತಿರುಗಿಸಿದ್ರೆ ಸಾಕು. ಈಗ ಈ ಎಲ್ಲ ಹಿಟ್ಟದ್ದು ನಾವು ಈ ರೈಸ್ ಅಪ್ಪೆ ಮಾಡ್ಬೇಕಂತ ಇಲ್ಲ. ಅದರಿಂದ ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ನಾವು ಹಿಟ್ಟು ಒಂದು ಪಾತ್ರೆಗೆ ಹೊಯ್ದುಕೊಳ್ಳುವ. ಉಳಿದ ಹಿಟ್ಟಿನಿಂದ ನಾವು ಸಾಫ್ಟ್ ಆಗಿರುವ ದೋಸೆಯನ್ನು ಮಾಡ್ಬೋದು. ಅದರಿಂದ ಎಷ್ಟು ಹಿಟ್ಟು ಬೇಕು ಅದು ಮಾತ್ರ ಸಪ್ರೇಟ್ ಇಟ್ಕೊಳ್ಳುವ. ಈಗ ಇದು ಬೆಲ್ಲವನ್ನು ಪುಡಿ ಮಾಡಿ ಇದಕ್ಕೆ ಹಾಕುವ. ಹಾಗೇನೆ ಏಲಕ್ಕಿ ಪುಡಿ ಕೂಡ ಈ ಹಿಟ್ಟಿಗೆ ನಾವು ಆ್ಯಡ್ ಮಾಡುವ, ಮಿಕ್ಸ್ ಮಾಡುವ. ನಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ನಾವು ತಗೊಳ್ಳುವ. ಇದನ್ನು ಹುಡಿ ಮಾಡಬೇಕು, ಹಾಗೆಯೇ ಹಿಟ್ಟಿಗೆ ಹಾಕಿ ಆಮೇಲೆ ಒಳ್ಳೆದು ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಇನ್ನೂ ಸ್ವಲ್ಪ ತುರಿ ತಗೊಳ್ತಾ ಇದ್ದೇನೆ. ಇದು ನಾವು ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ. ಅದರಿಂದ ನಾನು ತೆಂಗಿನಕಾಯಿ ತುರಿ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತಿದ್ದೇನೆ. ಹಾಗೆ ಆ್ಯಡ್ ಮಾಡಿ ಒಳ್ಳೆ ಮಿಕ್ಸ್ ಮಾಡಬೇಕು. ಇದನ್ನು ಈ ಅಪ್ಪೆ ಮಾಡುವ ಕಾವಲಿ ಈ ಥರ ಇರ್ತದೆ. ಇದನ್ನು ನಾನು ಬಿಸಿಯಾಗ್ಲಿಕ್ಕೆ ಇಟ್ಟಿದ್ದೇನೆ. ತುಂಬ ಫಾಸ್ಟ್ ಇಡೋದು ಬೇಡ, ಮೀಡಿಯಂ ಗ್ಯಾಸಲ್ಲಿ ಇಟ್ಟರೆ ಸಾಕು. ಇದು ನೋಡಿ, ಮಿಕ್ಸ್ ಮಾಡಿ ತಗೊಂಡು ಬಂದಿದ್ದೇನೆ. ಹಿಟ್ಟು ಬೆಲ್ಲವನ್ನು ಮಿಕ್ಸ್ ಮಾಡಿ ತಗೊಂಡು ಬಂದಿದ್ದೇನೆ. ಈ ಕಾವಲಿ ಬಿಸಿ ಆದಮೇಲೆ ಇದಕ್ಕೆ ನಾವು ಹೊಯ್ಯುವ. ಈ ಕಾವಲಿಗೆ ನಾವು ನಾನು ಎಳ್ಳೆಣ್ಣೆ ಯೂಸ್ ಮಾಡಿದ್ದೇನೆ. ಇದನ್ನು ಈಗ ನಾವು ಕವರ್ ಮಾಡಿ ಬೇಯಲಿಕ್ಕೆ ಇಡುವ. ಸ್ವಲ್ಪ ಹೊತ್ತು ಬೆಂದಿದ ಅಂತೇಳಿ ಚೆಕ್ ಮಾಡಬೇಕು. ಇದು ತುಂಬ ಹಿಟ್ಟು ಇರಬಾರ್ದು, ಬೆಂದಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಆಮೇಲೆ ನಾವು ಇದನ್ನು ಟರ್ನ್ ಮಾಡಿ ಹಾಕಬೇಕು. ಈ ಕಾವಲಿಯೊಂದಿಗೆ ಈ ಥರ ಒಂದು ನಮಗೆ ಸಿಗ್ತದೆ, ಒಂದು ಕಡ್ಡಿ ಥರ ಸಿಗ್ತದೆ. ಈ ಅಪ್ಪೆ ಸ್ಪೆಷಲ್ ಆಗಿ ಇದನ್ನು ಅಪ್ಪೆ, ರೈಸ್ ಅಪ್ಪೆ ಏನು ಇದೆ ಇದು ಮಾಡಲಿಕ್ಕೇನೆ ಈ ಕಡ್ಡಿ ಯೂಸ್ ಆಗ್ತದೆ ನಮಗೆ. ನೋಡಿ, ಹೀಗೆ ಇದನ್ನು ಟರ್ನ್ ಮಾಡಿ ಎಲ್ಲವನ್ನು ಟರ್ನ್ ಮಾಡಿ ಹಾಕಿ ಬೇಯಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಕಲರ್ ಹೀಗೆ ಡಾರ್ಕ್ ಬರ್ತದೆ, ಯಾಕೆಂದ್ರೆ ನಾವು ಬೆಲ್ಲವನ್ನು ಸೇರಿಸಿದ್ದೇವೆ ನೋಡಿ, ಅದರಿಂದ ಸ್ವಲ್ಪ ಕಲರ್ ಹೀಗೆ ಡಾರ್ಕ್ ಬರ್ತದೆ. ನೋಡಿ, ಗೋಲ್ಡನ್ ಕಲರ್ ಒಳ್ಳೇದು ಬಂದಿದೆ. ಇದು ತಿನ್ಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಸೊ ಈ ಬಿಸಿ ಬಿಸಿ ರೈಸ್ ಅಪ್ಪೆ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ. ಯಾಕೆಂದ್ರೆ ದೋಸೆ ಎಲ್ಲ ಚಪ್ಪೆ ಇರುತ್ತೆ ನೋಡಿ, ಇಡ್ಲಿ ದೋಸೆ ಚಪ್ಪೆ ಇರುತ್ತೆ. ಇದಕ್ಕೆ ನಾವು ಬೆಲ್ಲ ಆ್ಯಡ್ ಮಾಡಿ ಇಟ್ಟಿರ್ತೇವೆ. ಅದರಿಂದ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಅದರಿಂದ ಮಕ್ಕಳಿಗೆ ಇದು ಬ್ರೇಕ್ಫಾಸ್ಟಿಗೆ ತುಂಬ ಇಷ್ಟ ಆಗ್ತದೆ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಸೊ
ಸೊ ಟೇಸ್ಟಿಯಾಗಿರುವ ಹಾಗೂ ಮಕ್ಕಳಿಗೆ ತುಂಬ ಇಷ್ಟ ಆಗುವ ರೈಸ್ ಅಪ್ಪೆಯ ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.